ಇವತ್ತು ತರಕಾರಿ ಐತಲ್ರಿ ಸ್ವಲ್ಪ ಸಂತಿಗೆ ಹೋಗಿದ್ರಲ್ರಿ ಪೊದ್ನ ಸಂತಿಗೆ ಅದು ಓದೈತೆ ನೋಡಿ ಫ್ರೆಂಡ್ಸ್. ಹೂಕೋಸು ಮತ್ತು ಹಾಗಲಕಾಯಿ ಚೋಳಿಕಾಯಿ ಮತ್ತು ಹಂಗೆ ಬದ್ನಿಕಾಯಿ ನೋಡಿರಿ. ಇವು ಎಷ್ಟು ತುಂಬಕಾಯಿ ಮಾಡ್ಬೋದು ನೋಡಿರಿ, ಎಷ್ಟು ಚೆನ್ನಾಗದಾವೆ ಬದ್ನಿಕಾಯಿಗಳು ಒಂದು ಚೀಲದಾಗ. ಮತ್ತು ಹಂಗೆ ಟೊಂಡಿಕಾಯಿನ ಅದ ನೋಡಿ ಫ್ರೆಂಡ್ಸ್. ಹಂಗೆ ಆಲೂಗಡ್ಡಿನ ಅದಾವ ಮತ್ತು ಟಮಾಟಿನ ಅದ ನೋಡಿ ಫ್ರೆಂಡ್ಸ್. ನಮ್ಮ ಮನೆಗೆ ಗ್ಯಾಸ್ ಬಂತು ನೋಡ್ರಿ. ಇಷ್ಟು ದಿವಸ ಒಲೆ ಮ್ಯಾಗ ಮಾಡಿ ಸಾಕಾಗಿತ್ತು. ಲಾಸ್ಟಿಗೆ ನಮ್ಮ ಮನೆಗೆ ಗ್ಯಾಸ್ ಬಂದೈತೆ. ಹಂಗೆ ನೋಡ್ರಿ ನಮ್ಮ ಮನೆಯಲ್ಲೂ ಎಲ್ಲ ಸಾಮಾನುಗಳು 10 ದಿವಸ ಒಲೆ ಮ್ಯಾಗ ಮಾಡಿದ್ದಕ್ಕೆ ಕರ್ ಕಿಸ್ಮಟ್ಟಾಗ ನೋಡಿ ಫ್ರೆಂಡ್ಸ್. ಗ್ಯಾಸ್ ಹಚ್ಚತೀನಿ ನೋಡಿ ಫ್ರೆಂಡ್ಸ್. ಇವತ್ತು ಖುಷಿಯಾಗೈತೆ ಫ್ರೆಂಡ್ಸ್. ಜಗ್ಗೆ ಗ್ಯಾಸಿನ ಮ್ಯಾಗ ಅಡುಗೆ ಮಾಡ್ಬೋದು ನಾನು. ಗ್ಯಾಸ್ ಬಂದು ಖುಷಿಯಾಗೈತಲ್ರಿ. ಈಗ ಗ್ಯಾಸ್ ಹಚ್ಚಿ ಕಾಸಿ ಹಾಲು ಕಾಸಕ್ಕಿಟ್ಟಿನಿ ನೋಡಿ ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ನಮ್ಮ ತಮ್ಮ 4 ಗಂಟೆಗೆ ಹೋಗಿ ಎದ್ದು ಕಾಸಿ ಇವತ್ತು ಗ್ಯಾಸ್ ತಂದಾರ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಅದು ಹಾಲ್ಯಾಗ ಚಾ ಮಾಡಕ್ಕೆ ನೋಡಿ ಫ್ರೆಂಡ್ಸ್. ಇವತ್ತು ಈರುಳ್ಳಿ ಟಮಾಟಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಅವಲಕ್ಕಿಗೆ ಇದು ಅವಲಕ್ಕಿ ಮಾಡೋಕ್ಕೆ ಕೊಯ್ದಿಟ್ಟಿನ. ಹಂಗೆ ಶೇಂಗಾ ಅವಲಕ್ಕಿ ಮಾಡೋದು ರೆಸಿಪಿ ತೋರಿಸಿ ನೋಡಿ ಫ್ರೆಂಡ್ಸ್. ಇದು ಅವಲಕ್ಕಿ ಮಾಡೋಕೆ ಕಡಾಯಿ ಇಟ್ಟಿದ್ದೇನೆ. ಇದಕ್ಕೆ ಈಗ ಎಣ್ಣೆ ಹಾಕ್ತೇನೆ ನೋಡಿ ಫ್ರೆಂಡ್ಸ್. ಈಗ ಎಣ್ಣೆ ಕಾದಿಂದ ಎಣ್ಣೆ ಸ್ವಲ್ಪ ಹಾಕೊಂತೀನಲ್ರಿ. ಈಗ ಎಣ್ಣೆ ಕಾದಿಂದ ಐತಲ್ರಿ. ಎಣ್ಣೆ ಕಾದೈತಿ. ಈಗ ಕರಿಬೇವು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಕರಿಬೇವು ಹಾಕಿದ ನಂತರ ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡಿ. ಜೀರಿಗೆ ಸಾಕು. ಆ ನಂತರ ಸ್ವಲ್ಪ ಶೇಂಗಾ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಶೇಂಗಾ ಕೆಂಪಗೆ ಹಾಕಬೇಕು ನೋಡಿ ಫ್ರೆಂಡ್ಸ್. ಈಗ ಐತಲ್ಲ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಹಾಕೊಂತೀನಿ ನೋಡಿ ಫ್ರೆಂಡ್ಸ್. ಈಗ ಹಾಕಿಂದ ಸ್ವಲ್ಪ ಕೆಂಪು ಆಗೋ ತನಕ ಫ್ರೈ ಮಾಡಬೇಕು ನೋಡಿ. ಈಗ ಐತಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಉಪ್ಪು ಹಾಕಿದ್ರೆ ಜಲ್ದಿ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಅರಿಶಿನ ಹಾಕ್ತೀನಿ. ಈಗ ಐತಲ್ಲ ಈಗ ನೀರು ಹಾಕಿ ಫಸ್ಟ್ ಒಂದ್ಸಲ ನೀರು ಹಾಕಿಂದ ಐತಲ್ರಿ ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಅವಲಕ್ಕಿ ಹಿಂಗೆ ಮಾಡ್ಕೊಂಡಿಂದ ಇದಕ್ಕೊಂದ್ಸಲ ನೀರು ಹಾಕಿ ಹಿಂಗೆ ತೊಳಿಬೇಕು ನೋಡಿರಿ. ನೀರು ಹಾಕಿ ಹಿಂಗೆ ತೊಳಿಬೇಕು ರೀ. ತೊಳೆದಿಂದ ಇದೈತಲ್ರಿ ಇದು ಅವಲಕ್ಕಿ ಐತಲ್ಲ ನೀರು ಹಾಕಿ ಒಂದು 10 ನಿಮಿಷ ನೆನಕ್ಕೆ ಬಿಡ್ಬೇಕು ನೋಡಿ ಫ್ರೆಂಡ್ಸ್. ಅವಲಕ್ಕಿ ಐತಲ್ಲ ಎಲ್ಲ ನೆನೆಸಿ ಹಾಕಿ ಹಿಂಗದಂಗೆ ಇದ್ದಂಗೆ ಹಾಕಿಬೇಕ್ರಿ. ಹಾಕಿಂದಿಂದ ಕಲಿಸ್ಬೇಕು ನೋಡಿ. ಇದಂಗೆ ಎಲ್ಲೊಟ್ಟು ಕಲಸಿಂದ ಸ್ವಲ್ಪ ಐತಲ್ರಿ ಇದಕ್ಕೆ ಮನೆಯಲ್ಲಿ ಪುಟಾಣಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದೊಂದು ಸ್ವಲ್ಪ ಹಾಕಿ ಹಿಂಗೆ ಕಲಿಸಿಬಿಟ್ಟು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಅವಲಕ್ಕಿ ರೆಡಿ ಆಗ್ತೀನಿ ನೋಡಿ ಫ್ರೆಂಡ್ಸ್.